ಎಲ್ಲರಿಗೂ ನಮಸ್ಕಾರ. ಆಲ್ಮೋಸ್ಟ್ ನಾನು ಎಲ್ಲ ಸ್ಟೂಡೆಂಟ್ಸ್ಗಳ್ದು ಏನೇನ್ ಮಾಡಿದಾರಲ್ಲ ಎಲ್ಲ ಟೇಸ್ಟ್ ಮಾಡಿದ್ದೀನಿ. ಇಲ್ಲಿ ನಾನು ಇನ್ನೊಂದ್ಸಲ ಹೇಳೋದಂತಂದ್ರೆ ನಮ್ದು ಅಂಜನ್ ಫ್ಯಾಷನ್ ಡಿಸೈನಿಂಗ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಇದು ಇರೋದು 1 year ಕೋರ್ಸ್ ಇರ್ಬೋದು, 6 ತಿಂಗಳ ಕೋರ್ಸ್ ಇರ್ಬೋದು, 3 ತಿಂಗಳ ಕೋರ್ಸ್ ಇರ್ಬೋದು, 45 days ಕೋರ್ಸ್ ಇರ್ಬೋದು. ಇವ್ ಹೆಂಗದಾವ ಅಂತಂದ್ರ ಸ್ಟಿಚಿಂಗ್ ಕೋರ್ಸ್ ಒಂದದ, ಆಮೇಲೆ ಆರಿ ವರ್ಕ್ ಕೋರ್ಸ್ ಒಂದದ, ಪೇಂಟಿಂಗ್ ಕೋರ್ಸ್ ಅದ, ಹ್ಯಾಂಡ್ ಎಂಬ್ರಾಯ್ಡ್ರಿ ಕೋರ್ಸ್ ಅದ, ಇದ್ರಲ್ಲಿ ಮೆಹಂದಿ ಕೋರ್ಸ್ ಅದ. ಬಹಳಷ್ಟು ಇಲ್ಲಿ ಕೋರ್ಸ್ಗಳು ಇರೋದ್ರಿಂದ ಅವ್ರಿಗೆ ಬಹಳ ಅನುಕೂಲನೂ ಆಗ್ತಾ ಇದೆ. ಅದ್ರ ಜೊತೆನಲ್ಲಿ ಅವರಲ್ಲಿ ಇರುವಂತ ಎಕ್ಸ್ಟ್ರಾ ಟ್ಯಾಲೆಂಟ್ಗಳು ಸುದ ನಾವಿಲ್ಲಿ ಹೊರಗೆ ತೆಗಿತಾ ಇದ್ದೇವೆ. ಅದನ್ನ ಇಟ್ಕೊಂಡು ಇವತ್ತು 3 days ನಾವು ಡೇಸ್ ಅಂತ ಹೇಳಿ ಆಚರಿಸಿದೀವಿ. ಎಲ್ಲರದನ್ನು ಒಬ್ಬೊಬ್ಬರದು ಒಂದೊಂದ್ ತರ ಟ್ಯಾಲೆಂಟ್ಗಳೆಲ್ಲ ಹೊರಗೆ ಬಂದಿದಾವ. ಅವ್ರಿಗೇನು ಅದ್ರ ಸಲುವಾಗೇನು ನಾವೆಲ್ಲ ಅವ್ರಿಗೆ ಅಪ್ರೋಚ್ ಮಾಡ್ತಾ ಇದೀವಿ. ಇಲ್ಲಿ ಬರುವಂತ ಸ್ಟೂಡೆಂಟ್ಸ್ಗಳೆಲ್ಲ ಬೈಲೊಂಗಲ್ದಿಂದ ಬರ್ತಾ ಇದಾರ, ಬೆಳವಾಡಿಯಿಂದ ಬರ್ತಾ ಇದಾರ, ಆಮೇಲೆ ಬೇಡಿಯಿಂದ ಬರ್ತಾ ಇದಾರ, ಹುಕ್ಕೇರಿಯಿಂದ ಬರ್ತಾ ಇದ್ದಾರ, ಆಮೇಲೆ ಜಮಖಂಡಿದಿಂದ ಬರ್ತಾ ಇದ್ದಾರ, ಇಲ್ಲಿ ಬೆಳಗಾವಿಯಿಂದ ಬರ್ತಾ ಇದ್ದಾರೆ. ಇದೇ ತರ ನಮ್ದು ಅಂಜನ್ ಇನ್ಸ್ಟಿಟ್ಯೂಟ್ ಆಫ್ ಫ್ಯಾಷನ್ ಡಿಸೈನರಿಂಗ್ ಕೋರ್ಸ್ ಬಗ್ಗೆ ನಾನು ಹೆಚ್ಚಾಗಿ ಜನಕ್ಕೆ ತಿಳಿಲಿ ಅಂತ ಹೇಳಿ ನಾವು ಇದನ್ನೆಲ್ಲ ನಿಮ್ಗ ಹೇಳ್ತಾ ಇದ್ದೀವಿ. ಇಲ್ಲಿ ನಮ್ದು ಇದು ಇನ್ಸ್ಟಿಟ್ಯೂಟ್ ಬರೋದು ಬೆಳಗಾಂ ಗೋವೆಸ್ ಅಬೌವ್ ಕೆನರಾ ಬ್ಯಾಂಕ್ ಅಂತ ಹೇಳಿ ಗೋವೆಸ್ಸಿಗೆ ಪಕ್ಕದಲ್ಲೇನ ನಮ್ದು ಇನ್ಸ್ಟಿಟ್ಯೂಟ್ ಇರೋದು. ಆದಷ್ಟು ನಮ್ಮ ವಿಡಿಯೋನ ನೋಡಿ ಇಲ್ಲಿ ಮಾಡಿರುವಂತ ಎಲ್ಲ ಸ್ಟೂಡೆಂಟ್ಸ್ಗಳದ್ದು ಸ್ಟಿಚಿಂಗ್ ಆಗಿರ್ಬೋದು ಮತ್ತು ಬೇರೆ ಬೇರೆ ಟ್ಯಾಲೆಂಟ್ಗಳು ಆಗಿರ್ಬೋದು, ಅವ್ರು ಎಷ್ಟು ಎಂಜಾಯ್ಮೆಂಟ್ ದಿಂದ ಮಾಡ್ತಾ ಇದ್ದಾರೆ ಅಂತಂದ್ರೆ ನಾವು ಸುದ ಅವ್ರ ಸ್ಟೂಡೆಂಟ್ಗಳ ಜೊತೆ ಸ್ಟೂಡೆಂಟ್ ಆಗ್ಬಿಟ್ಟಿದ್ದೀವಿ. ಇದೇ ತರನ ನೀವೆಲ್ಲರೂ ನೋಡ್ತಾ ಇದ್ದೀರಲ್ಲ, ಇಲ್ಲಿ ನಮ್ದು ಅಂಜನ್ ಇನ್ಸ್ಟಿಟ್ಯೂಟ್ ಆಫ್ ಫ್ಯಾಷನ್ ಟೆಕ್ನಾಲಜಿ ಇದ್ರಲ್ಲಿ ನಾವು ಇದನ್ನ ಉಪಯೋಗ ಮಾಡ್ಕೊಳ್ಳಿ. ಬಹಳಷ್ಟು ಇದನ್ನಲ್ದ ಬಹಳಷ್ಟು ನಾವು ಕೋರ್ಸ್ಗಳನ್ನ ಇಲ್ಲಿ ಹೇಳ್ತೀವಿ, ಟ್ರೈನಿಂಗ್ಸ್ಗಳನ್ನ ಕೊಡ್ತೀವಿ. ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಇಂದ ನಿಮಗೆ ಏನ್ ಅನುಕೂಲ ಆಗ್ತಾ ಇದೆ, ಏನ್ ಅನುಕೂಲ ಆಗ್ಬೇಕಾಗಿದೆ ಯಾಕಂತಂದ್ರೆ ಎಲ್ಲರಿಗೇನು ಎಲ್ಲ ತರದ ಸ್ಕೀಮ್ ಬಗ್ಗೆ ನಾನು ಏನೂ ಗುರ್ತಾ ಇಲ್ಲ. ಹಂತವಾಗಿ ನಾವು ಸ್ಟೂಡೆಂಟ್ಸ್ಗಳಿಗೆ ಏನ್ ಬೇಕಾಗಿದೆ ಅನ್ನೋದನ್ನ ಅವ್ರಿಗೆ ನಾವು ಕೊಡ್ತಾ ಹೋಗ್ತಾ ಇದ್ದೇವೆ, ನಾಲೆಜ್ ಕೊಡ್ತಾ ಹೋಗ್ತಾ ಇದ್ದೀವಿ. ಆದಷ್ಟು ಜನರಿಗೆ ಇದು ನನ್ನ ವಿಡಿಯೋ ಮುಟ್ಟಿ ತಾವು ಇದನ್ನ ಸದುಪಯೋಗ ಮಾಡ್ಕೊಳ್ಳಿ ಅಂತ ಹೇಳಿ ನಾನು ಕಳಕಳಿಯಿಂದ ತಮ್ಮಲ್ಲಿ ಬೇಡ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.